ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. 2025ರ ವೃಶ್ಚಿಕ ರಾಶಿ ವರ್ಷ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 2025ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಗೋಚಾರದ ಬದಲಾವಣೆಗಳಿಂದ ಯಾವ ರೀತಿಯ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಗಳನ್ನು ಕೊಡಲಿದೆ ಎಂದು ನೋಡೋಣ. ಗುರುಗ್ರಹ, ಶನಿಗ್ರಹ, ರಾಹುಗ್ರಹ, ಕೇತುಗ್ರಹಗಳ ಪರಿವರ್ತನೆಯಿಂದ ಗೋಚಾರದಲ್ಲಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವ ಪ್ರಭಾವಗಳು ಬೀರಲಿದೆ ಎಂದು ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡುವುದಾದರೆ, ಕಾಲಪುರುಷನ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿ 8ನೆಯ ರಾಶಿಯಾಗಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ, ದ್ವಿತೀಯ ಭಾವದಲ್ಲಿ ಸೂರ್ಯಗ್ರಹ, ಚತುರ್ಥದಲ್ಲಿ ಶನಿ ಹಾಗೂ ಶುಕ್ರಗ್ರಹ, ಪಂಚಮದಲ್ಲಿ ರಾಹುಗ್ರಹ, ಸಪ್ತಮದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಗುರುಗ್ರಹ ನಿಮಗೆ ಯಾವ ರೀತಿಯ ಫಲಗಳನ್ನು ಕೊಡಲಿದೆ 2025ರಲ್ಲಿ ಅಂತ ನೋಡೋದಾದರೆ, ಗುರುಗ್ರಹ ಮೇ 15ರವರೆಗೂ ನಿಮ್ಮ ಸಪ್ತಮ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ಸಪ್ತಮ ಭಾವ ಕೇಂದ್ರ ಸ್ಥಾನವಾಗಿದೆ, ಶುಭ ಸ್ಥಾನ ಅಂತಲೂ ಕರೀಬಹುದು. ಮೇ ತಿಂಗಳವರೆಗೂ ಟೀಚಿಂಗ್ ಫೀಲ್ಡಲ್ಲಿ ಇರುವವರಿಗೆ, ಕಮ್ಯುನಿಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡುತ್ತಿರುವವರು ಹಾಗೂ ಕೌನ್ಸಿಲಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡುತ್ತಿರುವವರಿಗೆ ಗುರು ಉನ್ನತ ಜ್ಞಾನವನ್ನು, ನಾಲೆಡ್ಜನ್ನು ಕೊಡುತ್ತಾರೆ. ಈ ಫೀಲ್ಡಲ್ಲಿ ನಿಮಗೆ ಹೊಸ ಹೊಸ ಉದ್ಯೋಗಗಳು ಪ್ರಾಪ್ತಿಯಾಗಬಹುದು. ಕೌನ್ಸಿಲಿಂಗ್ ಫೀಲ್ಡ್, ಟೀಚಿಂಗ್ ಫೀಲ್ಡ್ ಹಾಗೂ ಕಮ್ಯುನಿಕೇಷನ್ ರಿಲೇಟೆಡ್ ಫೀಲ್ಡಲ್ಲಿ ಹೊಸ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಗುರು ನಿಮ್ಮ ದ್ವಿತೀಯ ಹಾಗೂ ಪಂಚಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ಮೇ ತಿಂಗಳವರೆಗೂ ಪ್ರೀತಿಸುತ್ತಿರುವವರು ಮದುವೆಯ ಪ್ರಸ್ತಾಪವನ್ನು ಮಾಡಬಹುದು. ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ. ಆನ್ಲೈನ್ ಫೀಲ್ಡಲ್ಲಿ ಇರುವವರು, ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರುವವರಿಗೆ ಉತ್ತಮ ಸಮಯವಾಗಿದೆ ಮತ್ತು ಹೆಚ್ಚಿನ ಧನಲಾಭವಾಗಲಿದೆ. ಮೇ ತಿಂಗಳ ನಂತರ ವೃಶ್ಚಿಕ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆಗಳು, ವೈಮನಸ್ಸುಗಳು ಉಂಟಾಗಬಹುದು. ಮೇ ತಿಂಗಳ ನಂತರ ಗುರು ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡುತ್ತಾರೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ಕಡಿಮೆ ತೋರಿಸಬಹುದು. ನಿಮ್ಮ ಎಜುಕೇಷನ್ ಅಲ್ಲಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಗುರು ಅಷ್ಟಮ ಭಾವಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ನಿಮಗೆ ಹಲ್ಲಿನ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವರ ಜೊತೆ ಅನಾವಶ್ಯಕ ವಾದ ವಿವಾದಗಳನ್ನು, ಆರ್ಗ್ಯುಮೆಂಟ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಈ ಟೈಮ್ ಪೀರಿಯಡಲ್ಲಿ ಬಹಳ ಸಮಾಧಾನವಾಗಿರಿ. ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಬೇಕಾಗುತ್ತೆ. ಮೇ ತಿಂಗಳ ನಂತರ ವೃಶ್ಚಿಕ ರಾಶಿಯವರ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೀರಾ. ಗುರು ಅಷ್ಟಮ ಭಾವಕ್ಕೆ ಪರಿವರ್ತನೆಯಾದಾಗ ನೀವು ಮೆಡಿಟೇಷನ್ ಮಾಡುವುದರಿಂದ ನಿಮ್ಮ ಮನಸ್ಸನ್ನು ಬಹಳ ಪ್ರಶಾಂತವಾಗಿಟ್ಟುಕೊಳ್ಳಬಹುದು. ನಿಮ್ಮ ಮನಸ್ಸಿನ ಗೊಂದಲಗಳನ್ನು, ತಳಮಳಗಳನ್ನು ಕಡಿಮೆ ಮಾಡಿಕೊಳ್ಳಲು ಸಿಟ್ರಿನ್ ಬ್ರೇಸ್ಲೈಟನ್ನು ಬಲಗೈಗೆ ಧರಿಸಿಕೊಳ್ಳಿ. ಇದರಿಂದಾಗಿ ಗುರುವಿನ ಅನುಗ್ರಹ ನಿಮಗೆ ಸಿಗುತ್ತದೆ. ಅಷ್ಟಮ ಗುರುವಿನ ನೆಗೆಟಿವ್ ಎಫೆಕ್ಟ್ಸ್ಗಳು ನಿಮಗೆ ಕಡಿಮೆಯಾಗುತ್ತಾ ಬರುತ್ತವೆ. 2025 ಮೇ ತಿಂಗಳ ನಂತರ ವೃಶ್ಚಿಕ ರಾಶಿಯವರು ಧಾರ್ಮಿಕ ಯಾತ್ರೆಗಳನ್ನು, ಲಾಂಗ್ ಟ್ರಾವೆಲ್ಗಳನ್ನು ಮಾಡುವ ಯೋಗ ತೋರಿಸ್ತಾ ಇದೆ. ಮೇ ತಿಂಗಳ ನಂತರ ಫಾರಿನ್ ಕಂಪನಿ ಹಾಗೂ MNC ಕಂಪನಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಶನಿಗ್ರಹದ ಗೋಚಾರದ ಫಲಗಳನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ 29, 2025ರವರೆಗೂ ಅರ್ಧಾಷ್ಟಮ ಶನಿಯ ದೃಷ್ಟಿ ಇದೆ. ಮಾರ್ಚ್ 30ಕ್ಕೆ ಶನಿಗ್ರಹ ಪಂಚಮ ಸ್ಥಾನಕ್ಕೆ ಗೋಚಾರ ಮಾಡಲಿದೆ. ಈ 2 ವರ್ಷಗಳಿಂದ ನೀವು ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕುಟುಂಬದವರ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದೀರಾ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತಿರಲಿಲ್ಲ. ನೀವು 10ರಷ್ಟು ಪ್ರಯತ್ನಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದರೂ ರಿಸಲ್ಟ್ 1% ಅಷ್ಟೇ ಸಿಗುತ್ತಿತ್ತು. ನೀವು ನಿಮ್ಮ ಪ್ರೊಫೆಷನ್ ಲೈಫಲ್ಲಿ 24 ಗಂಟೆಗಳಲ್ಲಿ 10ರಿಂದ 15 ಗಂಟೆಗಳು ಕೆಲಸ ಮಾಡಿದರೂ ನಿಮಗೆ ಒಳ್ಳೆಯ ರಿಸಲ್ಟ್ಗಳು, ಸಕ್ಸಸ್ಗಳು ಸಿಗದೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ನೀವು ಬಹಳ ಅಸಂತೃಪ್ತರಾಗಿದ್ದೀರಾ. ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ಇದ್ದಂತಹ ಟೆನ್ಷನ್ಗಳು, ಸ್ಟ್ರೆಸ್ಸು, ಆಂಗ್ಸೈಟಿ ಎಲ್ಲವೂ ಕಡಿಮೆಯಾಗುತ್ತಾ ಬರುತ್ತದೆ.
ನೀವು ನಿಮ್ಮ ಜೀವನದ ಮಹತ್ತರ ನಿರ್ಧಾರಗಳನ್ನು ಮಾರ್ಚ್ 30ರ ನಂತರನೇ ತೆಗೆದುಕೊಳ್ಳಿ. ಮಾರ್ಚ್ ತಿಂಗಳ ನಂತರ ನಿಮ್ಮ ಪ್ರೀತಿಯಲ್ಲಿ ಹಠವನ್ನು ಕಡಿಮೆ ಮಾಡಿಕೊಳ್ಳಿ. ಶನಿಗ್ರಹ ಯಾವ ಭಾವದಲ್ಲಿ ಸ್ಥಿತವಾಗಿರುತ್ತದೋ ಆ ಮನೆಯ ಬಗ್ಗೆ, ಆ ಭಾವದ ಬಗ್ಗೆ ಕಷ್ಟವನ್ನು ಕೊಟ್ಟೇ ಕೊಡ್ತಾರೆ. ಪಂಚಮ ಸ್ಥಾನ ಅಂದರೆ ಮಕ್ಕಳ ವಿಚಾರ, ವಿದ್ಯಾಭ್ಯಾಸದ ವಿಚಾರ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕಷ್ಟವನ್ನು ಕೊಡುತ್ತಾರೆ. ಹಾಗೆ ನಿಮ್ಮ ಸತತ ಪ್ರಯತ್ನ, ನಿಮ್ಮ ಎಫರ್ಟನ್ನು ನೋಡಿ ಅದಕ್ಕೆ ತಕ್ಕಂತಹ ರಿಸಲ್ಟನ್ನು ಸಹ ಶನಿದೇವ ಕೊಟ್ಟೇ ಕೊಡುತ್ತಾರೆ. ಮಾರ್ಚ್ ತಿಂಗಳ ನಂತರ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆಲಸ್ಯವನ್ನು ಬಿಟ್ಟು ಬಹಳ ಏಕಾಗ್ರತೆಯಿಂದ ಗಮನ ಹರಿಸಬೇಕಾಗುತ್ತದೆ. ಶನಿಗ್ರಹದ ದೃಷ್ಟಿ ಸಪ್ತಮ ಭಾವಕ್ಕೆ ಬೀಳುತ್ತಿರುವುದರಿಂದ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಮಧ್ಯೆ ವೈಮನಸ್ಸುಗಳು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗಬಹುದು. ಎಚ್ಚರಿಕೆಯಿಂದ ಇರಿ, ಸಮಾಧಾನವಾಗಿರಿ. ಮಾರ್ಚ್ ತಿಂಗಳ ನಂತರ ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ಹಾಗೂ ಫೈನಾನ್ಷಿಯಲಿ ಒಳ್ಳೆ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಶನಿಗ್ರಹ ಕೊಟ್ಟೇ ಕೊಡುತ್ತಾರೆ. ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ರಾಹು ಹಾಗೂ ಕೇತುವಿನ ಗೋಚಾರದ ಫಲಗಳನ್ನು ನೋಡುವುದಾದರೆ, ರಾಹು ಗ್ರಹ ಮೇ 18ರಂದು ನಿಮ್ಮ ಪಂಚಮ ಭಾವದಿಂದ ಚತುರ್ಥ ಭಾವಕ್ಕೆ ಗೋಚಾರ ಮಾಡಲಿದೆ. ಕೇತು ಗ್ರಹ ಲಾಭಸ್ಥಾನದಿಂದ ವೃತ್ತಿಸ್ಥಾನಕ್ಕೆ ಗೋಚಾರ ಮಾಡಲಿದೆ. ರಾಹು ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿ ಅಂದರೆ ಹಿಂದಕ್ಕೆ ಚಲಿಸುತ್ತಾರೆ. ಎಲ್ಲ ಗ್ರಹಗಳು ಒಂದು ಭಾವದಿಂದ ಮತ್ತೊಂದು ಭಾವಕ್ಕೆ ಮುಂದಕ್ಕೆ ಚಲಿಸಿದರೆ ರಾಹು ಕೇತುಗಳು ಯಾವಾಗಲೂ ಹಿಂದಕ್ಕೆ ಚಲಿಸುತ್ತಾರೆ. ವೃಶ್ಚಿಕ ರಾಶಿಯವರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಸಂಕಷ್ಟಗಳನ್ನು ಅನುಭವಿಸಿದ್ದೀರಾ, ಕಣ್ಣೀರು ಹಾಕಿದ್ದೀರಾ. ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗಿರುತ್ತಾರೆ. ನಿಮ್ಮ ಪ್ರೀತಿಯ ಬಗ್ಗೆ ಅನಾವಶ್ಯಕ ಅನುಮಾನಗಳನ್ನು ಪಟ್ಟಿರುತ್ತೀರಾ. ನಿಮ್ಮ ಅನುಮಾನ, ನಿಮ್ಮ ಭ್ರಮೆ, ನಿಮ್ಮ ಇಲ್ಯೂಷನ್ಗಳಿಂದ ದೂರ ಆದಂತಹ ನಿಮ್ಮ ಪ್ರೇಮಿ ಮೇ ತಿಂಗಳ ನಂತರ ಮತ್ತೆ ಹಿಂದಿರುಗಿ ನಿಮ್ಮ ಬಳಿ ಬಂದೇ ಬರುತ್ತಾರೆ. ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣುತ್ತೀರಾ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ 2025ರಲ್ಲಿ ಚೆನ್ನಾಗಿರುತ್ತದೆ. ಕೇತು ವೃತ್ತಿಸ್ಥಾನಕ್ಕೆ ಸಂಚಾರ ಮಾಡಿದಾಗ ನೀವು ಜಾಬ್ ಚೇಂಜ್ ಮಾಡಬಹುದು. ಜಾಬ್ ಚೇಂಜ್ ಮಾಡಬೇಕು ಅಂದುಕೊಂಡಿರುವವರು ಮೇ ತಿಂಗಳ ನಂತರ ಜಾಬ್ ಚೇಂಜ್ ಮಾಡಿ. ಕೇತು ಯಾವ ಭಾವದಲ್ಲಿ ಸ್ಥಿತವಾಗಿರುತ್ತದೋ ಆ ಭಾವದ ಬಗ್ಗೆ ಡಿಟ್ಯಾಚ್ಮೆಂಟನ್ನು ಕೊಡುತ್ತದೆ. ಜಾಬ್ ಮಾಡುತ್ತಿರುವವರಿಗೆ ಈ ಪ್ಲೇಸನ್ನು ಚೇಂಜ್ ಮಾಡಬೇಕು, ಈ ಕಂಪನಿಯನ್ನು ಚೇಂಜ್ ಮಾಡಬೇಕು, ಬೇರೆ ಕಡೆ ವರ್ಗಾವಣೆ ತೆಗೆದುಕೊಳ್ಳಬೇಕೆಂದು ನಿಮ್ಮ ಮನಸ್ಸಿಗೆ ಪದೇ ಪದೇ ಅನ್ನಿಸುತ್ತದೆ. ಕೇತು ಗ್ರಹ ಈ ರೀತಿಯ ಮನಸ್ಥಿತಿಯನ್ನು ನಿಮಗೆ ಕೊಡುತ್ತಾರೆ. ವೃಶ್ಚಿಕ ರಾಶಿಯವರು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ತಪ್ಪದೆ ಪಠಿಸಿ ಹಾಗೂ ಪ್ರತಿ ಮಂಗಳವಾರ ಕೋತಿಗಳಿಗೆ ಆಹಾರ, ಹಣ್ಣುಗಳು ಯಾವುದಾದರೂ ಆಗ್ಬೋದು, ಆಹಾರ, ಹಣ್ಣುಗಳು, ಕಡಲೆಕಾಳು ಇವುಗಳಲ್ಲಿ ಯಾವುದಾದರೂ ಒಂದನ್ನು ತಿನ್ನಿಸುವುದರಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ಕಾಣಬಹುದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.